ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ವೃಶ್ಚಿಕ ರಾಶಿಯವರೇ, ನೀವು ಸಾಕ್ಷಾತ್ ಮಂಗಳ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟವರು. ಅಗ್ನಿ ತತ್ವದ ಗುಣ ಇದ್ರೂ ಕೂಡ ಸ್ಥಿರವಾದ ಮನಸ್ಸಿನವರು ನೀವು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಒಂದು ರೀತಿಯ ಅಗ್ನಿ ಪರೀಕ್ಷೆಯಂತೆ ಸಾಗ್ತಾ ಇದೆ. ಒಂದು ಕಷ್ಟ ಮುಗಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಸಾಲು ಸಾಲಾಗಿ ಬರ್ತಾ ಇದೆ. ನೆಮ್ಮದಿಯಿಂದ ಊಟ ಮಾಡದಂತಹ ಪರಿಸ್ಥಿತಿ, ನಂಬಿದವರಿಂದಲೇ ದ್ರೋಹ ಮಾಡಿದ, ಕೆಲಸದಲ್ಲಿ ಅಪಜಯ, ಹೀಗೆ ಹತ್ತಾರು ನೋವುಗಳನ್ನು ನೀವು ಮನಸ್ಸಲ್ಲೇ ಹೂತು ಹಾಕಿ ಹೊರಗಡೆ ನಗುಮುಖದಿಂದ ಓಡಾಡ್ತಾ ಇದ್ದೀರಿ. ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಕಷ್ಟಗಳ ಕಾಲ ಮುಗಿದಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನ ಬದಲಾಯಿಸುವ ಮಹಾರಹಸ್ಯ ಇದರಲ್ಲಿ ಅಡಗಿದೆ. ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವ ಮತ್ತು ಒಳಗಿನ ಶಕ್ತಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಶೌರ್ಯ ಮತ್ತು ಛಲದ ಸಂಕೇತ. ವೃಶ್ಚಿಕ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವು ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ಕೂಡ ನಿಮ್ಮೊಳಗೆ ಒಂದು ದೊಡ್ಡ ಜ್ವಾಲಾಮುಖಿಯೇ ಇರುತ್ತೆ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಅಥವಾ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದರೆ ನೀವು ಅವರನ್ನು ಎಂದಿಗೂ ಕ್ಷಮಿಸೋದಿಲ್ಲ. ನಿಮ್ಮ ದೊಡ್ಡ ಶಕ್ತಿ ಅಂದರೆ ನಿಮ್ಮ ಸಹನೆ ಮತ್ತು ರಹಸ್ಯ ಕಾಪಾಡುವ ಗುಣ. ಆದರೆ ನಿಮ್ಮ ದೌರ್ಬಲ್ಯ ಏನಪ್ಪ ಅಂದರೆ ಅತಿಯಾದ ಸಂಶಯ ಮತ್ತು ಸೇಡಿನ ಮನೋಭಾವ. ನಿಮ್ಮ ಬಗ್ಗೆ ನೀವೇ ಕೆಲವೊಮ್ಮೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತೀರ. ಈಗ ಆ ನಕಾರಾತ್ಮಕತೆಯಿಂದ ಹೊರಬರುವ ಸಮಯ ಬಂದಿದೆ. ಪ್ರಸ್ತುತ ಗ್ರಹಗತಿಗಳ ಸಂಚಾರ, ಶನಿ ಮತ್ತು ಗುರುವಿನ ಆಟ. ಪ್ರಸ್ತುತ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ನಡೀತಾ ಇದೆ. ಶನಿದೇವನು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದು ನಿಮ್ಮ ಸುಖ ಶಾಂತಿಗೆ ಸ್ವಲ್ಪ ಭಂಗವನ್ನು ತರ್ತಾ ಇದ್ದಾನೆ. ಮಾನಸಿಕ ಸಂಘರ್ಷ, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಗಲಾಟೆಗಳು ನಡೀತಾ ಇರಬಹುದು. ಅಮ್ಮನ ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಉಂಟಾಗ್ತಾ ಇರ್ಬೋದು. ಗುರುಬಲದ ಉದಯ. ಆದರೆ ಹೆದರೋಕ್ಕೆ ಹೋಗಬೇಡಿ. ಗುರುಗ್ರಹ ಈಗ ನಿಮ್ಮ ಜಾತಕದ ಪ್ರಮುಖ ಸ್ಥಾನಗಳಿಗೆ ದೃಷ್ಟಿ ನೀಡ್ತಾ ಇರೋದ್ರಿಂದ ಕೆಟ್ಟ ಸಮಯದಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಆಸರೆ ಸಿಗಲಿದೆ. ಕುಜ ದೋಷ ನಿವಾರಣೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ಈಗ ಉಚ್ಚ ಸ್ಥಾನದತ್ತ ಸಾಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಕಳೆದು ಹೋಗಿದ್ದ ಹಳೆಯ ಧೈರ್ಯ ಮತ್ತೆ ಮರಳುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ಆಗಮನ. ವೆಲ್ತ್ ಆ್ಯಂಡ್ ಫೈನಾನ್ಸ್. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಈ ಅವಧಿಯು ಬೆಟ್ಟದಷ್ಟು ಲಾಭ ತರುವ ಸೂಚನೆ ನೀಡ್ತಾ ಇದೆ. ನಿಗೂಢ ಧನಲಾಭ. ನಿರೀಕ್ಷಿಸದ ಮೂಲಗಳಿಂದ ಹಣ ನಿಮ್ಮ ಕೈ ಸೇರುತ್ತೆ. ಯಾರೋ ಹಳೆಯ ಕಾಲದಲ್ಲಿ ಕೊಟ್ಟಿದ್ದ ಸಾಲವನ್ನು ನೆನಪಿಸಿಕೊಂಡು ಬಂದು ಕೊಡ್ತಾರೆ. ಮೇ 20ರ ನಂತರ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ. ಆಸ್ತಿ ವಿವಾದ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಜಮೀನು ಅಥವಾ ಮನೆಯ ವಿವಾದಗಳು ಈಗ ನಿಮ್ಮ ಪರವಾಗಿ ಮುಕ್ತಾಯ ಆಗುವ ಹಂತಕ್ಕೆ ತಲುಪಿವೆ. ಹೊಸ ಹೂಡಿಕೆ. ಶೇರ್ ಮಾರ್ಕೆಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಇದು ಪ್ರಶಸ್ತವಾದ ಸಮಯ. ಆದರೆ ಯಾರನ್ನು ಕೂಡ ಕುರುಡಾಗಿ ನಂಬೋದಕ್ಕೆ ಹೋಗಬೇಡಿ. ವೃಶ್ಚಿಕ ರಾಶಿಯವರಿಗೆ ಇದು ಪರೀಕ್ಷೆಯ ಕಾಲ ಮುಗಿದು ಫಲಿತಾಂಶದ ಕಾಲ ಆರಂಭವಾಗುವ ಟೈಮ್. ಸ್ಥಾನ ಬದಲಾವಣೆ. ಕಚೇರಿಯಲ್ಲಿ ನಿಮಗೆ ಬೇಡದ ಕೆಲಸಗಳನ್ನು ನಿಮ್ಮ ಮೇಲೆ ಹಾಕಬಹುದು. ಆದರೆ ನಿಮ್ಮ ತಾಳ್ಮೆ ಮತ್ತು ಕೆಲಸದ ನಿಷ್ಠೆಯನ್ನು ಕಂಡು ಮೇಲಾಧಿಕಾರಿಗಳು ನಿಮಗೆ ಬಡ್ತಿ ನೀಡುವ ಸಾಧ್ಯತೆ ಹೆಚ್ಚಿವೆ. ನಿರುದ್ಯೋಗಿಗಳು. ಕೆಲಸ ಇಲ್ಲದೆ ಅಲೆದಾಡುತ್ತಿರುವ ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಕಂಪನಿಗಳಿಂದ ಕರೆ ಬರುತ್ತೆ. ವಿಶೇಷವಾಗಿ ಪೊಲೀಸ್, ಸೈನ್ಯ, ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಭವಿಷ್ಯ ಇದೆ. ಸ್ವಂತ ವ್ಯವಹಾರ. ಸಣ್ಣ ಮಟ್ಟದ ವ್ಯಾಪಾರ ಮಾಡುವವರು ದೊಡ್ಡ ಮಟ್ಟದ ಲಾಭವನ್ನು ಕಾಣ್ತಾರೆ. ಹೊಸ ಗ್ರಾಹಕರ ಸಂಪರ್ಕದಿಂದ ನಿಮ್ಮ ವಹಿವಾಟು ಡಬಲ್ ಆಗುತ್ತೆ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಫ್ಯಾಮಿಲಿ ಆ್ಯಂಡ್ ಲವ್. ವೃಶ್ಚಿಕ ರಾಶಿಯವರ ಕುಟುಂಬ ಜೀವನದಲ್ಲಿ ಈಗ ನೆಮ್ಮದಿ ಅನ್ನೋದು ಕಾಣಿಸುತ್ತೆ. ಸಂಬಂಧಗಳಲ್ಲಿ ಸುಧಾರಣೆ. ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಕಲಹಗಳ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಅಥವಾ ನಾಮಕರಣ ಜರುಗುವ ಯೋಗ ಇದೆ. ದಾಂಪತ್ಯ ಸುಖ. ನಿಮ್ಮ ಸಂಗಾತಿಯು ನಿಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ಪರಸ್ಪರ ಮಾತುಕತೆಯಿಂದ ದೂರವಾಗಿದ್ದ ಮನಸ್ಸುಗಳು ಒಂದಾಗಲಿವೆ. ಪ್ರೇಮ ಯೋಗ. ವಿವಾಹಕ್ಕಾಗಿ ಕಾಯ್ತಾ ಇರುವವರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಸಂಬಂಧಗಳು ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರ. ಹೆಲ್ತ್ ಮ್ಯಾಟರ್ಸ್. ವೃಶ್ಚಿಕ ರಾಶಿಯವರು ತಮ್ಮ ಗುಪ್ತ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಉಷ್ಣದ ಸಮಸ್ಯೆ. ಅತಿಯಾದ ಕೆಲಸದ ಒತ್ತಡದಿಂದ ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಪೈಲ್ಸ್ ಅಥವಾ ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅಪಘಾತದ ಭಯ. ವಾಹನ ಚಾಲನೆ ಮಾಡಬೇಕಾದಾಗ ಅತಿ ವೇಗ ಬೇಡ. ರಸ್ತೆಯಲ್ಲಿ ಹೋಗಬೇಕಾದಾಗ ಅಕ್ಕಪಕ್ಕದವರ ಬಗ್ಗೆ ಗಮನ ಕೊಡೋದಕ್ಕೆ ಹೋಗಬೇಡಿ.
ಇನ್ನು ಮಾನಸಿಕ ವಿಶ್ರಾಂತಿ, ದಿನಪೂರ್ತಿ ಯೋಚನೆ ಮಾಡೋದನ್ನು ಬಿಟ್ಟು ಕನಿಷ್ಠ 7 ಗಂಟೆಗಳ ಕಾಲ ನಿದ್ದೆ ಮಾಡಿ. ನಿಮ್ಮ ಶತ್ರುಗಳು ಮತ್ತು ಗುಪ್ತ ಕುತಂತ್ರಗಳು, ದ ಹಿಡನ್ ಡೇಂಜರ್. ವೃಶ್ಚಿಕ ರಾಶಿಯವರೇ, ಈಗ ನಾನು ಹೇಳುವ ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಸುಮ್ಮನೆ ಬರ್ತಾ ಇಲ್ಲ. ಗಮನಿಸಿ, ನಿಮ್ಮ ಹತ್ತಿರದವರೇ ಅಂದರೆ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಅಥವಾ ನಿಮ್ಮ ಗೆಳೆಯರಲ್ಲೇ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡ್ತಾ ಇರ್ತಾರೆ. ಅವರು ನಿಮ್ಮ ಮುಂದೆ ನಗುತ್ತಾ ಮಾತನಾಡುತ್ತಾ ಬೆನ್ನ ಹಿಂದೆ ನಿಮಗೆ ಮಾಟ ಮಂತ್ರ ಅಥವಾ ತಾಂತ್ರಿಕ ದೋಷಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ NKS ಅಥವಾ L ಅಕ್ಷರದಿಂದ ಸ್ಟಾರ್ಟ್ ಆಗ್ಬೋದು. ಅವರು ನೀಡುವ ಸಿಹಿ ತಿಂಡಿ ಅಥವಾ ಯಾವುದೇ ವಸ್ತುಗಳನ್ನು ಮನೆಯೊಳಗೆ ತರುವ ಮುನ್ನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮನೆಯೊಳಗೆ ಒಂದು ನಕಾರಾತ್ಮಕ ಶಕ್ತಿ ಓಡಾಡುತ್ತಿರುವ ಆ ಥರ ನಿಮಗೆ ಭಾಸ ಆಗ್ಬೋದು. ಆದರೆ ಇದಕ್ಕೆ ಕಾರಣ ಆ ಗುಪ್ತ ಶತ್ರುಗಳ ಸಂಚೆ ಆಗಿರುತ್ತೆ. ಇನ್ನು ದೈವಿಕ ರಕ್ಷಣೆ ಪವಾಡ. ವೃಶ್ಚಿಕ ರಾಶಿಯವರೇ, ನೀವು ಹೆದರುವಾಗ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಬೆನ್ನ ಹಿಂದೆ ಸಾಕ್ಷಾತ್ ಕಾಲಭೈರವ ಅಥವಾ ದುರ್ಗಾ ಮಾತೆಯ ರಕ್ಷಣೆ ನಿಮಗೆ ಖಂಡಿತವಾಗ್ಲೂ ಇದೆ. ನಿಮ್ಮ ಮನೆಯಲ್ಲಿ ಅವರು ಓಡಾಡ್ತಾನೆ ಇದ್ದಾರೆ. ನಿಮಗೆ ಪುಣ್ಯ ಕಾರ್ಯಗಳು ನಿಮ್ಮನ್ನು ಈ ಅಪಾಯದಿಂದ ಕಾಪಾಡುತ್ತೆ. ವಿಶೇಷವಾಗಿ ಮೇ 20ರ ಒಳಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಅಮೂಲ್ಯವಾದ ವಸ್ತು ಆಗಲಿ, ಪ್ರೀತಿಯಾಗಲಿ ಮತ್ತೆ ನಿಮ್ಮ ಕೈ ಸೇರುತ್ತೆ. ದೈವಿಕ ಶಕ್ತಿ ಆ ಶತ್ರುಗಳ ಸಂಚನ ಪುಡಿ ಪುಡಿ ಮಾಡಿ ನಿಮ್ಮನ್ನು ವಿಜಯಶಾಲಿಯಾಗಿ ಮಾಡುತ್ತೆ. ದೈವಿಕ ಪರಿಹಾರಗಳು ಮತ್ತು ವಿಜಯ ಮಂತ್ರಗಳು, ಪವರ್ಫುಲ್ ರೆಮಿಡೀಸ್. ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಿ. ಕಾಲಭೈರವನ ಪೂಜೆ. ಮಂಗಳವಾರ ಅಥವಾ ಶನಿವಾರದಂದು ಕಾಲಭೈರವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಶತ್ರು ಬಾಧೆಯನ್ನು ಕಿತ್ತೊಗೆಯುತ್ತೆ. ದುರ್ಗಾದೇವಿಯ ಆರಾಧನೆ ಪ್ರತಿದಿನ. ದುರ್ಗಾ ಕವಚ ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ನಿಮ್ಮ ಮನೆಯ ಸುತ್ತ ಒಂದು ರಕ್ಷಾ ಕವಚ ನಿರ್ಮಾಣವಾಗುತ್ತೆ. ಕೆಂಪು ಬಣ್ಣದ ಬಳಕೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದಾಗ ಕೆಂಪು ಬಣ್ಣದ ಕರವಸ್ತ್ರ ಅಥವಾ ಬಟ್ಟೆಯನ್ನು ಧರಿಸಿ. ದಾನ, ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಅನ್ನದಾನ ಮಾಡಿ. ವಿಶೇಷವಾಗಿ ಅಂಗವಿಕಲರಿಗೆ ಸಹಾಯ ಮಾಡೋದು ನಿಮ್ಮ ಮೇಲೆ ಇರುವ ಶನಿ ದೋಷವನ್ನು ಕಡಿಮೆ ಮಾಡುತ್ತೆ. ಸಂಕಷ್ಟಕರ ಚತುರ್ಥಿ. ಗಣಪತಿಯ ಪೂಜೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ಮಂಜಿನಂತೆ ಕರಗುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಚೇಳಿನಂತೆ ಸದಾ ಎಚ್ಚರವಾಗಿರಿ. ನಿಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ಗುರುತಿಸಿ. ನೀವು ಒಬ್ಬರೇ ಇಡೀ ಜಗತ್ತನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಕಷ್ಟಗಳು ಬಂದಾಗ ಕುಗ್ಗಬೇಡಿ, ಸುಖ ಬಂದಾಗ ಹಿಗ್ಗಬೇಡಿ. ಭಗವಂತ ನಿಮ್ಮೊಂದಿಗೆ ಇದ್ದಾನೆ. ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿ. ಓಂ ಕಾಲಭೈರವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.